ಒಂದ್ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ ಎಷ್ಟ್ ಖರ್ಚಾಗತ್ತೋ ನೋಡೋಣ ಬರ್ರಿ. ಇದ್ರಾಗ ನಾವು 2 ಕ್ಯಾಟಗರಿ ಮಾಡಿವ್ರಿ. ಒಂದು ಲೋ ಬಜೆಟ್ ಮತ್ತು ಒಂದು ಹೈ ಬಜೆಟ್ ನೋಡ್ರಿ. ಲೋ ಬಜೆಟ್ ಒಳಗ ನಾವು ನಾನ್ GST ಇಂದ ಸ್ಟಾರ್ಟ್ ಮಾಡಬಹುದ್ರಿ. ಖರ್ಚು ನಮ್ಗೆ ₹0 ಬರುತ್ತೆ. ಹೈ ಬಜೆಟ್ ಒಳಗ GST ಇಂದ ಸ್ಟಾರ್ಟ್ ಮಾಡಬಹುದು. GST ಕಾಸ್ಟ್ ನಮ್ಗೆ 1000 to 5000 ರೂಪೀಸ್ ಖರ್ಚಾಗತ್ರಿ. ಅದು CA ಮೇಲೆ ಡಿಪೆಂಡ್. ಲೋ ಬಜೆಟ್ ದಾಗ ಸೇವಿಂಗ್ಸ್ ಅಕೌಂಟ್ ಲಿಂತ್ರ ಸ್ಟಾರ್ಟ್ ಮಾಡಬಹುದ್ರಿ. ಸೇವಿಂಗ್ಸ್ ಅಕೌಂಟ್ ಎಲ್ಲರ ಹತ್ರ ಇರುತ್ರಿ. ಇದಕ್ಕೆ ₹0 ಕಾಸ್ಟ್ ಆಗುತ್ತೆ. ಹೈ ಬಜೆಟ್ ದಾಗ ನೀವು ಕರೆಂಟ್ ಅಕೌಂಟ್ ಲಿಂತ್ರ ಹೋಗಬಹುದ್ರಿ. ಕರೆಂಟ್ ಅಕೌಂಟ್ ಓಪನ್ ಮಾಡಕ್ಕೆ 5 to 10,000 ಮೇಂಟೆನೆನ್ಸ್ ಕಾಸ್ಟ್ ಬೀಳುತ್ತೆ ನೋಡ್ರಿ. ಲೋ ಬಜೆಟ್ ಒಳಗ ಪ್ಯಾಕೇಜಿಂಗ್ ಕಾಸ್ಟ್ 5 to 10 ರೂಪೀಸ್ ಪರ್ ಪೀಸ್ ಬೀಳುತ್ರಿ. ಹೈ ಬಜೆಟ್ ಒಳಗೂ ಸೇಮ್ ಅದೇ ತರ 5 to 10 ರೂಪೀಸ್ ಪರ್ ಪೀಸ್ ಬೀಳುತ್ರಿ. ಲೋ ಬಜೆಟ್ ಒಳಗ ನೀವು ಫೋನ್ ಲಿಂತ್ರನ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದ್ರಿ. ಹೈ ಬಜೆಟ್ ಒಳಗ ನಮ್ಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಬೇಕಾಗುತ್ತೆ. ಅದಕ್ಕೆ ಕಾಸ್ಟ್ 15 to 25K ಮಟ್ಟ ಬೀಳಬಹುದ್ರಿ. ಲೋ ಬಜೆಟ್ ಒಳಗ ಲೇಬಲ್ ಪ್ರಿಂಟ್ ನೀವು ನಿಯರ್ ಬೈ ಜೆರಾಕ್ಸ್ ಶಾಪ್ ಇಂದ ತೆಗೆಸ್ಕೋಬಹುದ್ರಿ. ಹೈ ಬಜೆಟ್ ಒಳಗ ಲೇಬಲ್ ಪ್ರಿಂಟ್ ಗೆ ನೀವು ಥರ್ಮಲ್ ಪ್ರಿಂಟರ್ ತಗೋಬೇಕಾಗತ್ರಿ. ಥರ್ಮಲ್ ಪ್ರಿಂಟರ್ ಕಾಸ್ಟ್ 10,000 to 15,000 ಬೀಳುತ್ರಿ. ಲೋ ಬಜೆಟ್ ಒಳಗ ನಾನ್ GST ಅಕೌಂಟ್ ಲಿಂತ್ರ ನೀವು ಸ್ಟಾರ್ಟ್ ಮಾಡಿದ್ರೆ ಓನ್ಲಿ ಮೀಶೋ ಒಳಗ ಸೆಲ್ ಮಾಡಬಹುದ್ರಿ. ಹೈ ಬಜೆಟ್ ಒಳಗ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಇದೇ ತರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಒಳಗ ಆಲ್ ಓವರ್ ಇಂಡಿಯಾ ನೀವು ಸೆಲ್ ಮಾಡಬಹುದ್ರಿ. ಎಲ್ಲಾ ಪ್ಲಾಟ್ಫಾರ್ಮ್ ಒಳಗ ಜಾಯ್ನಿಂಗ್ ಕಾಸ್ಟ್ ₹0 ಇರುತ್ತೆ. ನಿಮ್ಗೇನಾದ್ರೂ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಏನಾರ ಡೌಟ್ ಇದ್ರೆ ನಮಗೆ ಫಾಲೋ ಮಾಡಿ ಮೆಸೇಜ್ ಮಾಡಬಹುದು. ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ.